2026 ದ್ವಿತೀಯ PUC ರಿಸಲ್ಟ್ ಯಾವಾಗ ಬರತ್ತೆ, ಯಾವೊಂದು ದಿನಾಂಕಕ್ಕೆ ಬರತ್ತೆ? ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಒಂದು ಸ್ಪಷ್ಟನೆ ಮಾಹಿತಿ ಸಿಕ್ಕಿರತ್ತೆ. ಎಲ್ಲ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈಗ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಒಂದು PUC ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರನ ವೇಟ್ ಮಾಡ್ತಾ ಇದ್ದಾರ. ನೀವು ಕೂಡ ದ್ವಿತೀಯ PUC ವಿದ್ಯಾರ್ಥಿ ಇತ್ತಂದ್ರೆ ಅಥವಾ ನಿಮ್ಮ ಒಂದು ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಅಂತವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ. ಅವರು ಕೂಡ ಗೊತ್ತಾಗಬೇಕು. ಈ ಒಂದು ರಿಸಲ್ಟ್ ಬಂದ ಮೇಲೆ ಒಂದು 2-3 ದಿನ ಆಗಿರತ್ತೆ, ವಿದ್ಯಾರ್ಥಿ ಗೊತ್ತೇ ಇರೋದಲ್ಲ. ಆದ್ರೆ ಯಾವೊಂದು ದಿನಾಂಕಕ್ಕೆ ಬರತ್ತೆ, ಯಾವಾಗ ಬರತ್ತೆ, ಸ್ಪಷ್ಟನೆ ಮಾಹಿತಿ ಸಿಕ್ಕಿರತ್ತೆ. ಎಲ್ಲ ಮಾಹಿತಿನ ಕ್ಲಿಯರ್ ಮಾಡ್ತೇನೆ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೂ ತಾನೇ ಯಾರು ಫಾಲೋ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಇದು ರಿಸಲ್ಟ್ ಆನ್ಲೈನ್ ನಲ್ಲಿ ರಿಸಲ್ಟ್ ಬರತ್ತೆ. ಒಂದು ವೆಬ್ಸೈಟ್ ಇದೆ, ಕರ್ನಾಟಕ ಆಫೀಸಿಯಲ್ ಇರುವಂತ ವೆಬ್ಸೈಟ್ carresult.nic ಗೆ ಭೇಟಿ ನೀಡಿದ್ರೆ ಅಲ್ಲಿ ನಿಮಗೆ ದ್ವಿತೀಯ PUC ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ನಾನು ಬಂದ ತಕ್ಷಣ ಒಂದು ಲೈವ್ ಪ್ರೂಫ್ ಆಗಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ, ಟೆನ್ಷನ್ ತಗೋಬೇಡಿ. ಬಟ್ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಈ ಒಂದು ದ್ವಿತೀಯ PUC ರಿಸಲ್ಟ್ ಯಾವೊಂದು ದಿನಾಂಕಕ್ಕೆ ಬರಬಹುದು ಅದ್ರ ಬಗ್ಗೆ ನೋಡಿ. ಈಗ ತುಂಬಾ ಜನ ವಿದ್ಯಾರ್ಥಿಗಳು ಇದ್ರಿಗೋಸ್ಕರನೇ ಕಾಯ್ತಾ ಇದ್ದಾರ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಚೆಕ್ ಮಾಡಬಹುದು ರಿಸಲ್ಟ್ ಬಂದ ತಕ್ಷಣ. ನೋಡಿ, ಈ ಹಿಂದೆ 2025ರಲ್ಲಿ ಏಪ್ರಿಲ್ ನಲ್ಲೇ ಬಿಡುಗಡೆ ಮಾಡಿದ್ರು. ಈಗ ಕೂಡ ಅಷ್ಟೇ. ಈಗ ಪ್ರಸ್ತುತ ಬಂದಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 7ನೇ ತಾರೀಕಿನಿಂದ ಏಪ್ರಿಲ್ 10ನೇ ತಾರೀಕು ತನಕ ಈ ಒಂದು ರಿಸಲ್ಟ್ ಬಿಡುಗಡೆ ಮಾಡುವಂತ ದಿನಾಂಕ. ಇಷ್ಟೊಳಗಾಗಿ ನಿಮಗೆ ಈ ಒಂದು ರಿಸಲ್ಟ್ ಬರತ್ತೆ. ಯಾವ ರಿಸಲ್ಟ್ ಹೇಳಿ? SSLC ರಿಸಲ್ಟ್ ಅಲ್ಲ, ದ್ವಿತೀಯ PUC ರಿಸಲ್ಟ್. ಕರ್ನಾಟಕ ಸರ್ಕಾರದಿಂದ ಈ ಒಂದು SSLC ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಬಂದ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಈ ಒಂದು ಪೇಜ್ಗೆ ಫಾಲೋ ಮಾಡಿ ಇಟ್ಟುಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು 2026ರ ದ್ವಿತೀಯ PUC ರಿಸಲ್ಟ್ ಏಪ್ರಿಲ್ 7ನೇ ತಾರೀಕಿನಿಂದ ಏಪ್ರಿಲ್ 10ನೇ ತಾರೀಕೊಳಗಾಗಿ ನಿಮಗೆ ಈ ಒಂದು ರಿಸಲ್ಟ್ ಬರತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬಹುದು. ಈಗೆಲ್ಲ ಒಂದು ಈಗ ಉದಾಹರಣೆಗೆ ನಮ್ಮ ಒಂದು ಡಿಸ್ಟಿಕ್ನವರು ಅಂದ್ರೆ ಬೆಳಗಾವಿ ಡಿಸ್ಟಿಕ್ನವರು ಹುಬ್ಳಿ ಡಿಸ್ಟ್ರಿಕ್ನವ್ರು ಚೆಕ್ ಮಾಡ್ತಿರ್ತಾರೆ, ಹುಬ್ಳಿದವರು ಧಾರವಾಡ ಡಿಸ್ಟ್ರಿಕ್ನವ್ರು ಚೆಕ್ ಮಾಡ್ತಾ ಇರ್ತಾರೆ. ಆದ ಕಾರಣ ಸ್ವಲ್ಪ ಈಚೆ ಕಡೆ ಪೇಪರು ಅಚ್ಚ ಕಡೆ ವ್ಯಾಲ್ಯೂಷನ್ ಹೋಗಿರತ್ತೆ, ಅಚ್ಚ ಕಡೆ ಇದ್ದು ಈಚೆ ಕಡೆ ಬಂದಿರತ್ತೆ. ಆದ ಕಾರಣ ಸ್ವಲ್ಪ ಒಂದು ದಿನ 2 ದಿನ ಹೆಚ್ಚು ಕಡಿಮೆ ಆಗ್ಬಹುದು. ಕರ್ನಾಟಕ ಸರ್ಕಾರದಿಂದ ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಏಪ್ರಿಲ್ 7ನೇ ತಾರೀಕಿನಿಂದ ಏಪ್ರಿಲ್ 10ನೇ ತಾರೀಕೊಳಗಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ರಿಸಲ್ಟ್ ಬಂದ ತಕ್ಷಣ ನಾನು ಲೈವ್ ಪ್ರೂಫ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ.